ಅಂತ ನಮ್ ಪ್ರಶ್ನೆ ಸರ್. ರಾಜಕೀಯ ಅವ್ರು ಮಾಡ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ, ನಮ್ಮ ರಾಜಕೀಯದ ಬಗ್ಗೆ ನಾವು ಮಾತಾಡಕ್ ಹೋಗಲ್ಲ. ಆದ್ರೆ ನಮ್ ಜೀವನಕ್ಕೆ ಮಣ್ಣು ಹಾಕುವಂತ ಕೆಲ್ಸನ ಈಗ ಯಾರು ಮಾಡ್ತಾ ಇದ್ದಾರೆ, ಇದು ಖಂಡಿತವಾಗ್ಲೂ ನಾವು ಹೋರಾಟಕ್ಕೆ ನಿಲ್ತೀವಿ ಸರ್. ನೀವು ನಮ್ಗೆ ಸದಾಕಾಲ ಸಪೋರ್ಟ್ ಮಾಡಿದೀರಾ, ಈಗ್ಲೂ ಕೂಡ ನಮ್ ಬೆಂಬಲಕ್ಕೆ ನಿಲ್ಬೇಕು ಅಂತ ನಮ್ ಜನರ ಪರವಾಗಿ ನಾನು ಮನವಿ ಮಾಡ್ಕೋತೀನಿ ಸರ್. ತಮ್ಮಲ್ಲಿ ಈಗ ನಮ್ ಜನ ಇವತ್ತು ಈ ಜನ ಅಲ್ಲ ಸರ್, ಮುಖಂಡರು ಮಾತ್ರ, ಲೇಬರ್ಸ್ ಇರುವಂತ ಮೇಸ್ತ್ರಿಗಳು ಮಾತ್ರ ಸೇರಿದ್ದಾರೆ. ನಮ್ ಚಾಲಕರು ಕೂಡ ಒಂದಷ್ಟು ಜನ ಬಂದಿದ್ದಾರೆ ಅಷ್ಟೇ ಸರ್. ನೀವು ಬೆಳಿಗ್ಗೆ ಇವಾಗ ನೆನೆಸ್ಬೇಕು ಅನ್ನೋದನ್ನ ಚರ್ಚೆ ನಡೀತು. ಇದನ್ನ ಅರ್ಜೆಂಟ್ ಆಗಿ ಅದಕ್ಕೋಸ್ಕರ ಇವತ್ತು 4 ಗಂಟೆಗೆ ಇದು ಇಟ್ಕೊಂಡಿದೆ ಸರ್. ತಮ್ಮನ್ನ ಕೇಳು, ನಮ್ ಜನ ಬೆಳಗ್ಗೆ ಕೆಲಸ ನಿಲ್ಸೋಣ ಅಂದ್ರೆ ನಮ್ ಜನಗಳಿಗೆ ಒಂದ್ ಸ್ವಲ್ಪ ಕೆಲಸ ಹೋಗುತ್ತೆ ಅಂದ್ರೆ ಬೇರೆದೇನು ಕಣ್ಣಕ್ ಕಾಣಲ್ಲ. ನಮ್ ಇಂಗ್ಲಿಷ್ ಬೇರೆ ಸರ್, ನಿಮ್ ಇಂಗ್ಲಿಷ್ ಬೇರೆ. ಆ ಇಂಗ್ಲಿಷ್ ಅಲ್ಲಿ ಇಲ್ಲಿ ಮಾತಾಡಿದಾಗ ಅದು ಸರಿ ಬರಲ್ಲ. ಅದನ್ನ ಜನಗಳ ತಲೆಯಲ್ಲಿ, ನಮ್ ಕೂಲಿ ಕಾರ್ಮಿಕರ ತಲೆಯಲ್ಲಿ ಇರೋದೇ ಅದು ಒಂದೇ. ಏನ್ ನನ್ ಜೀವನ ಇಲ್ಲ ಅಂದ್ರೆ ಏನು ಅನ್ನತ್ನ ಕೇಳೋದು, ಏನೋ ಅದು ಅಂತಾನೆ ಕೇಳೋದು. ಅವನು ಸಾರಿಗೆ ಅಂತ ಹೇಳಲ್ಲ, ಅವ್ನ ಜೀವನ ಬೈತಾ ಇದ್ದಾನೆ, ಅವ್ನು ಕೇಳೋದು ಅದೇ. ಬೇರೆ ಅವನ ಹತ್ರ ಆಪ್ಷನ್ ಇಲ್ಲ, ಲಾರಿ ಮಾಲೀಕರ ಹತ್ರನೂ ಇಲ್ಲ, ಚಾಲಕನ ಹತ್ರನೂ ಇಲ್ಲ. ನಾನು ಅದಕ್ಕೋಸ್ಕರ ನಿಮ್ಮನ್ನ ಮನವಿ ಮಾಡ್ತೀನಿ ಸರ್. ಬಹಳಷ್ಟು ಜನ ಇಲ್ಲಿ ಕೂಲಿ ಮಾಡಿದ್ರೆ ಮನೆಯಲ್ಲಿ ಜೀವನ ನಡೆಯುವಂಥದ್ದು ಇರುವಂತದ್ದು. ನಮ್ ಚಾಲಕನು ಕೂಡ ಗಾಡಿ ಓಡಿಸಿದ್ರೆ ಮಾತ್ರ ಜೀವನ ನಡೆಯುತ್ತೆ. ಇಲ್ಲ ಅಂದ್ರೆ ಅವ್ರಿಗೆ ನಮ್ಗೇನು ಬೇರೆ ಕೆಲ್ಸನೂ ಇಲ್ಲ. ನಮ್ಗೆ ಬೇರೆ ಕೆಲಸ ಏನಿದೆ ಸರ್? ನಾವು ಇದು ಜೀವನದಲ್ಲಿ ಅವ್ರ ಮಕ್ಳು ಮಾಡ್ಕೊಂಡು, ನಮ್ ತಂದೆ ಮಾಡ್ತಾ ಇದ್ರು, ಈಗ ನಾನ್ ಬಂದಿದ್ದೀನಿ. ಕೂಲಿ ಕಾರ್ಮಿಕರಲ್ಲ ಅಷ್ಟೇ, ಅವ್ರ ತಂದೆ ಮಾಡ್ತಾ ಇದ್ದ, ಅವ್ರ ಮಗ ಬಂದು ಮುಟ್ಟೆ ಬರ್ತಾ ಇದ್ದಾನೆ. ಈ ಕೆಲ್ಸನೂ FCI ಒಳಗೇನು ಕೆಲಸ ಮಾಡ್ಬೇಕು. ಮತ್ತೆ ನಾವು ಸರ್ಕಾರಿ ಕೆಲಸನೇ ಸರ್ ಜಾಸ್ತಿ ಮಾಡೋದು. FCI ಅಕ್ಕಿ ಆಗ್ಲಿ ಅಥವಾ ಗೊಬ್ಬರ ಆಗ್ಲಿ, ರೈತರ ಗೊಬ್ಬರ, ಸಿಮೆಂಟು, ಇದ್ ಬಿಟ್ರೆ ನಮ್ಮ ಹತ್ರ ಏನೂ ಇಲ್ಲ ಕೆಲಸ. ಆಮೇಲೆ ಡಿಪೋ ಅಕ್ಕಿ, ಇದನ್ನು ಕೂಡ ಹೋಗುವಂತದ್ದು. ಮತ್ತೆ ಸರ್ಕಾರಿ ಕೆಲಸನೇ ನಾವು ಮಾಡ್ತಾ ಇರೋದು. ಇಲ್ಲಿಂದ ಎತ್ತಕ್ಕೆ ಅವ್ರಿಗೆ ಕೆಲಸ ಮಾಡಕ್ಕೆ ಜಾಗ ಆಯ್ತು. ಇನ್ನು ಮುಂದೆನೂ ಜಾಗ ಐತೆ ಸರ್, ಬೆಳಗುಂಡಲ್ಲಿ ಐತೆ. ಇಲ್ಲಿ ಮುಂದೆ ಯಾವ್ದಪ್ಪ ಅವರದು ನಾಗನಹಳ್ಳಿಯಲ್ಲೂ ಕೂಡ ಜಾಗ ಇದೆ ಸರ್. ಹೌದು ಸರ್. ಈಗ ನೀವು ಬಂದ ಮೇಲೆ ಸರ್, ಈ ರೋಡ್ನ ನೀವು ಕನೆಕ್ಟ್ ಮಾಡಿ ಕೊಟ್ಟಿದ್ದೀರಾ. ರಿಂಗ್ ರೋಡ್ಗೆ ಯಾವಾಗ ಗಲಾಟೆ ಆಯ್ತು ಶ್ರೀನಿವಾಸ್ ಟ್ಯಾಕೀಸ್ ಹತ್ರ ಮತ್ತೆ ಇಲ್ಲಿ ನಮ್ಮ ಹೈವೇ ಸರ್ಕಲ್ ಹತ್ರ, ವರ್ಷಕ್ಕೆ 7ರಿಂದ 8 ಆಕ್ಸಿಡೆಂಟ್ ಆಗಿ ಜನ ಸಾಯ್ತಾ ಇದ್ರು. ಆ ರೋಡ್ ಮಾಡಿ ನೀವು ಈ ಬೆಟ್ಟನ ತುಳಿಸಿ ಈ ರಿಂಗ್ ರೋಡ್ಗೂ ಕೂಡ ಟಚ್ ಮಾಡಿಕೊಟ್ಟಿದ್ದೀರಾ. ಆದ್ರೂ ಕೂಡ ಇಲ್ಲಿ ಮುಂದ್ಗಡೆ ಅವರು, ರೈಲ್ವೆ ಅವರು ಅಡ್ಡಿಪಡಿಸಿದ್ದಾರೆ. ಈ ಗಾಡಿನ ಇಲ್ಲಿ ಹೋದ್ರೆ ಸಿಟಿ ಒಳಗೆ ಗಾಡಿ ಬರಲ್ಲ ಸರ್. ರಿಂಗ್ ರೋಡ್ಗೆ ಕರೆಕ್ಟ್ ಆಗಿ ಗಾಡಿ ಹೊಂಟೋಗುತ್ತೆ ನಮ್ದು. ಮತ್ತೆ ನಮ್ ಜೀವನಾನು ಕರೆಕ್ಟ್ ಆಗಿ ನಡೀತಾ ಇದೆ. ಹಾಗಾಗಿ ನಮ್ ಕೂಲಿ ಕಾರ್ಮಿಕರು ಇಲ್ಲಿಂದ ಅಲ್ಲಿ ಹೋಗಕ್ಕೆ ಆಗಲ್ಲ ಸರ್, ಮಂಡ್ಯಗೆ. ಆಮೇಲೆ ಇಲ್ಲಿ ನಡೀತಾ ಇರುವಂತ ಕೆಲಸ ಇಡೀ ರಾಜ್ಯದಲ್ಲಿ ರೈಲ್ವೆಯಲ್ಲಿ ಆದಾಯ ಬರುವಂತದ್ದು ಬೇರೆ ಕಡೆ ಬರಲ್ಲ ಸರ್. ಪ್ಯಾಸೆಂಜರ್ ವೆಹಿಕಲ್ ಅಲ್ಲೂ ಕೂಡ ಇಷ್ಟೊಂದು ಆದಾಯ ಇಲ್ಲ ನಮ್ಗೆ ಅನ್ನಿಸ್ತಾ ಇರೋದು. ಯಾಕಂದ್ರೆ ವ್ಯಾಗಿನ್ ಬರ್ತಾ ಇರೋದು ನೋಡ್ಕೊಂಡು ಹೇಳ್ತಾ ಇರೋದು, ಅಂಕಿ ಅಂಶ ನನಗೆ ಗೊತ್ತಿಲ್ಲ, ಆದ್ರೆ ಜಾಸ್ತಿ ಇರುತ್ತೆ. ಇದನ್ನ ಇವ್ರು ಶಿಫ್ಟ್ ಯಾಕೆ ಮಾಡ್ತಾ ಇದ್ದಾರೆ? ಏನಕ್ಕೆ ಶಿಫ್ಟಿಂಗ್ ಇದು? ಅವ್ರಿಗೆ ಜಾಗನೂ ಕೂಡ ಐತೆ, ಇಲ್ಲೇ ಮಾಡ್ಬೇಕನ್ನೋದನ್ನ ಏನು? ಇಲ್ಲಿಂದ ಜಿಲ್ಲೆಗೆ ಹೋಗುವಂತ, ಈ ಜಿಲ್ಲೆಗೆ ಬೇರೆ ಸರ್, ಮಹಾರಾಜರು ಮಾಡಿರುವಂತ ರೈಲ್ವೆದು ಇವತ್ತು ಇರುವಂತ MP ಅವರು ಕೂಡ ಅಲ್ಲಿಗೆ ಶಿಫ್ಟಿಂಗ್ ಅಂದಾಗ ಸುಮ್ಮನೆ ಕುಂತಿದ್ದಾರೆ. ನಮ್ದು ಅದು ರಾಜರು ಮಾಡಿದ್ದಾರೆ. ರಾಜರು ಇಲ್ಲಿ ನಮ್ಮ ಗೂಶೆಡ್ ರೈಲ್ವೆ ಸ್ಟೇಷನ್ಗೆ ಓಪನಿಂಗ್ ಮಾಡಿರೋರು ಅವರು. ಇವತ್ತು ಮೈಸೂರು ಜಿಲ್ಲೆಯಿಂದಾನೇ ಶಿಫ್ಟ್ ಆಗುತ್ತೆ ಮಂಡ್ಯ ಜಿಲ್ಲೆಗೆ ಅಂದ್ರೆ ಅಲ್ಲಿ ಇದೆ ಆಲ್ರೆಡಿ. ಅಲ್ಲಿ ಇನ್ನೂ 4 ಮಾಡ್ಲಿ, ನಮ್ಮ ಅಭ್ಯಂತರ ಇಲ್ಲ ಅಂತ ಮೊದಲಿಂದಾನು ಹೇಳ್ತಾ ಇದೀವಿ. ಬಟ್ ಇದು ಶಿಫ್ಟಿಂಗ್ ಅಂತ ಯಾಕೆ ಹೇಳ್ತಾ ಇದ್ದೀರಾ ಅಂತ ನಮ್ ಜನಗಳು ಗೊಂದಲದಲ್ಲಿದ್ದಾರೆ ಸರ್. ದಯವಿಟ್ಟು ನಮ್ ಜೊತೆ ನಿಂತು ನಮ್ ಕೂಲಿ ಕಾರ್ಮಿಕರಿಗೆ, ಚಾಲಕರಿಗೆ, ಮಾಲೀಕರಿಗೆ, ಮತ್ತೆ ಗೋಡನಲ್ಲಿ ಬಹಳಷ್ಟು ಜನ ಕೆಲಸ ಮಾಡ್ತಾರೆ ಸರ್. ಇಲ್ಲಿ ಏನು ಒಂದು ಭಾಗ ಇದ್ರೆ 10 ಭಾಗ ಅಂಗಡಿಗಳಲ್ಲಿ, ಗೋದಾಮ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ 1,000 ಜನ ಇದ್ರೆ ಇಲ್ಲಿ 10,000 ಜನ ಹೊರಗಡೆ ಇರ್ತಾರೆ ಸರ್. ಯಾಕಂತ ಹೇಳಿದ್ರೆ 6 ಗಂಟೆ ಟೈಮ್ ಅಲ್ಲಿ ನಾವು ಕ್ಲಿಯರ್ ಮಾಡ್ಕೊಡ್ಬೇಕು. ಅಲ್ಲಿಂದ ಲೇಬರ್ಗಳು ಬಿಸಿಲಾಗ್ಲಿ ಏನೇ ಆಗ್ಲಿ ಅವ್ರ ಮೂಟೆ ಹೊರಲೇಬೇಕು, ನಮ್ ಲಾರಿ ಮಾಲೀಕರು ಬೀಳಲೇಬೇಕು, ನಮ್ ಚಾಲಕ ಹೋಗ್ಲೇಬೇಕು. ಇಷ್ಟೆಲ್ಲಾ ಕೆಲಸ ಮಾಡಿ ಒಳ್ಳೆ ಆದಾಯನೂ ಕೂಡ ಮೈಸೂರು ಗೂಶೆಟ್ ತಂದು ಕೊಡ್ತಾ ಇದೆ ಸರ್. ಅದಕ್ಕಾಗಿ ನಿಮ್ ಗಮನಕ್ಕೆ ತಂದಿದ್ದೀವಿ.
ನಮ್ಮ ಕೂಲಿ ಕಾರ್ಮಿಕರವರೆಗೂ ನಾನು ಮನವಿ ಮಾಡ್ಕೋತೀನಿ. ಅವ್ರು ಏನ್ ನಿರ್ಧಾರ ತಗೋತಾರೆ, ಹಿರಿಯವರು ನಮ್ಗೆ ಮೊದ್ಲಿಂದಾನು ನಮ್ ಹಿಂದೆ ನಿಂತಿದ್ದಾರೆ. ಲಕ್ಷ್ಮಣ್ ಸಾಹೇಬ್ರು ಕೂಡ ಇದ್ದಾರೆ, ಸನ್ಮಾನ್ಯ ತನ್ವೀರ್ ಸೇಠ್ ಸಾಹೇಬ್ರು ಕೂಡ ಇಲ್ಲೇ ಇದ್ದಾರೆ. ಅವ್ರು ಏನ್ ಹೇಳ್ತಾರೆ, ನಾಳೆಯಿಂದ ಯಾರು ನಾವು ಮಾಡಲ್ಲ ಅಂತ ಕೆಲಸ ಹೇಳ್ಬೇಡಿ, ಅವ್ರು ನಿರ್ಧಾರ ತಗೊಳ್ಳಿ. ಇವತ್ತು ಅವ್ರು ಏನ್ ನಿರ್ಧಾರ ತಗೋತಾರೆ ಆ ನಿರ್ಧಾರಕ್ಕೆ ನಾವು ಬದ್ಧವಾಗಿರೋಣ. ಯಾಕಂದ್ರೆ ಲಕ್ಷ್ಮಣ್ ಸಾಹೇಬ್ರು ಕೂಡ ಅವತ್ತು ಸಾಹೇಬ್ರು ತಂದೆ ಇಲ್ಲಿ ನಮ್ಗೆ ಲೆಟರ್ ಕೊಟ್ರು, ಸಿಎಂ ಸಾಹೇಬ್ರು ಲೆಟರ್ ಹಾಕ್ಸಿರೋದ್ನ. ತನ್ವೀರ್ ಸೇಠ್ ಸಾಹೇಬ್ರು ನಿಮ್ಗೆ ಗೊತ್ತೈತೆ, ನಮ್ಗೆ ಮೊದ್ಲಿಂದಾನು ಅಲ್ಲಿ ಭೂಷಡ್ ಇರೋದು ಇತ್ತಲ್ಲ, ಅವಾಗ್ಲಿಂದಾನು ಕೂಡ ಇದ್ದಾರೆ. ಲಕ್ಷ್ಮಣ್ ಸಾಹೇಬ್ರು ಅಂತೂ ಇಲ್ಲಿ ಬಂದಾಗ ಕೂಲಿ ಕಾರ್ಮಿಕರು ನೋಡಿ ಅದನ್ನು ಕೂಡ ಅವರೇ ಫೋನ್ ಮಾಡಿ ಕೇಳಿರುವಂತದ್ದು, ಏನಾಯ್ತು ಅದು ಯಾಕೆ ಮತ ಪೇಪರಲ್ಲಿ ಬಂದೈತೆ, ಸಿಎಂ ಸಾಹೇಬ್ರು ಲೆಟರ್ ಹಾಕ್ಸಿದೀನಿ ಅಂತ ಅವ್ರು ಹೇಳಿ ನಿಂತಿದ್ದಾರೆ. ಅವ್ರು ಏನ್ ತೀರ್ಮಾನ ತಗೋತಾರೆ ಅದಕ್ಕೆ ನಾವೆಲ್ಲರೂ ಬದ್ಧವಾಗಿರೋಣ. ನಾಳೆಯಿಂದ ಸ್ಟ್ರೈಕ್ ಮಾಡೋದು ನಾವು ಯಾರು ಕೂಡ ಬೇಡ. ನಾನು ಮನವಿ ಮಾಡ್ಕೊಡ್ತೀನಿ, ನಮ್ಮ ಲೇಬರ್ ಸಂಘದ ಅಧ್ಯಕ್ಷರು ಭೂಷಣ ಇಲ್ಲಿ ಇರುವಂತ ಅಧ್ಯಕ್ಷರು ಜಾವೀದ್ ಅವ್ರಿಗೂ ಮನವಿ ಮಾಡ್ಕೊಡ್ತೀನಿ. ನಾಳೆ ಏನು ಮಾಡೋದ್ ಬೇಡ, ಇವ್ರು ಏನ್ ನಿರ್ಧಾರ ತಗೋತಾರೆ, ಮತ್ತೆ ನಮ್ಮ ಹೊರಗಡೆ ಕೂಲಿ ಕಾರ್ಮಿಕರ ಅಧ್ಯಕ್ಷರಿಗೂ ಕೂಡ ಮನವಿ ಮಾಡ್ತೀನಿ. ಎಲ್ಲ ಗೋಡನ್ನಲ್ಲಿ ಕೆಲಸ ಮಾಡ್ತಾ ಇರೋರು ಅಂತವ್ರಿಗೂ ಮನವಿ ಮಾಡ್ತೇನೆ, ಮತ್ತೆ ಚಾಲಕರ ಅಧ್ಯಕ್ಷರಿಗೂ ಕೂಡ ನಾನು ಮನವಿ ಮಾಡ್ತೀನಿ. ಅವ್ರು ಏನ್ ನಿರ್ಧಾರ ತಗೋತಾರೆ ಆ ನಿರ್ಧಾರ ನೋಡಿ ಆಮೇಲೆ ನಾವು ಏನ್ ಹೇಳ್ತಾರೆ ಅದ್ರ ಮೇಲೆ ಕೆಲಸ ಮಾಡೋದು. सर आज गुरशेट की तारीफ गवाह है कि आपने यहाँ पर क्या क्या खिदमत अंजाम दी। जब जब यहाँ के लोगों पे कोई भी मसला हो आप पहले सरगर्म तौर पर कदम उठाते हैं, तो आज जिस मसले पर यहाँ पे आए हैं उनके लिए क्या पैगाम है सर? देखिए, MNGT जो मैसूर गुड्स टर्मिनल है, इसकी एक बड़ी तारीख है। 1882 में मैसूर महाराजा ब्रिटिश के जमाने में इस चीज को यहाँ पे कायम किया, क्योंकि दूर दराज से ना जो जरूरी सामान यहाँ आता था उसे है ना शहर और है ना यहाँ के अतराफ के जिलों को है ना भेजने का काम उस जमाने से भी चलता आया है। आज मौजूदा सीमेंट और फर्टिलाइजर्स और साथ में राशन का जितना भी है ना चावल है, ये तमाम चीजें है ना गुड्स वैगन में जो आती है ट्रेन के जरिए, उसे यहाँ गुड शेड में निकालने के बाद यहाँ के मुकामी लॉरीज से यहाँ से मंगलोर या मैसूर, चामराजनगर, कोडगु जिले तक भी है ना इसे फराहम करने का काम MNGT से करते आए हैं। अभी हाल ही में एक बयान जारी हुआ जिसमें ये कहा गया कि है ना मैसूर गुड्स टर्मिनल मैसूर से निकालकर मंड्या जिले को है ना इसे शिफ्ट करने का एक उनके सामने मंसूबा है। और साथ ही साथ आज मरकजी हुकूमत के 2 वजीर, जिसमें HD कुमार स्वामी और रेलवे मिनिस्टर सोमन्ना, ये दोनों ने मुआयना करते हुए मैसूर गुड शेड के साथ मंड्या की भी जमीन देखी है, जिसमें हमारे MP यडुवीर वडियर भी साथ रहे। मेरा सवाल ये है कि मैसूर जिले में गुड्स टर्मिनल मैसूर के अलावा और कहीं नहीं है, और साथ ही साथ जबकि यहाँ का ये गुड शेड मैसूर, मंड्या, चामराजनगर डिस्ट्रिक्ट के साथ साथ मंगलूर तक भी है ना ये यहाँ से है ना चावल हो या फिर सीमेंट हो या फिर है ना फर्टिलाइजर हो, इसे फराहम करने का काम करता आया है। हजारों की तादाद में यहाँ के है ना काम करने वाले तुम्हारे लॉरी ड्राइवर्स हैं, क्लीनर्स हैं, और इसके साथ साथ मैसूर जिस तेजी के साथ तरक्की कर रहा है, इसमें आए दिन सीमेंट की जरूरत पड़ती है। इन तमाम चीजों को है ना फराहम करने का काम मैसूर गुड्स टर्मिनल करता आया है। और अगर यहाँ से कहीं दूर भी है ना ये इस चीज को है ना ले गए, वहां से भी है ना काम हो सकता है, लेकिन आए दिन जिन जरूरी चीजों की है ना जो दाम है ये है ना बढ़ते जा रहे हैं। अब कहीं दूर रखने से है ना फिर दाम में है ना इजाफा होगा, और साथ ही साथ
मुकामी तौर पर 10,000 लोग यहाँ जिस तरीके से काम कर रहे हैं, थोड़े कूली कर रहे हैं, थोड़े लारी चला रहे हैं, और इसके साथ साथ बाजार में सीमेंट डीलर्स हैं या फिर है ना तुम्हारे दूसरे तरीके से काम करने वाले लोग हैं, हजारों की तादाद में है ना लोग बेरोजगार हो जाएंगे। तो ये तरक्की के मंसूबे नहीं है, लोगों की तरक्की को है ना खत्म करने की एक साजिश चल रही है। और इसी वजह से यहाँ के एमएनजीटी में आज एक फैसला लिया था कि है ना कल से है ना ये स्ट्राइक करने वाले हैं। तो मैं तमाम से मैं अपील किया हूँ कि है ना जल्दबाजी में कोई फैसला ना ले। एक हफ्ते का वक्त हम भी लिए हैं, क्योंकि है ना रेलवे डिपार्टमेंट से भी है ना सफाई हम तलब करेंगे। और साथ ही साथ इससे पहले भी है ना चीफ मिनिस्टर जनाब सिद्धरामैया मरकज के रेलवे मिनिस्टर को एक खत के जरिए ये बताया था कि है ना मैसूर के गुड्स टर्मिनल को किसी भी हालत में ना शिफ्ट ना करें। 2024 में ये खत लिखा था, उस दिन से लेकर आज तक इसके ऊपर कोई बहस नहीं थी। आज एकाएक ही इस चीज को ना सामने रखने की वजह, इसके वजह पे है ना उन दोनों वजीर से भी हम तलब करते हैं और मैसूर के एमपी से भी हम ये बात को ना तलब करते हैं कि है ना महाराजा जिसकी बुनियाद डाली थी उस चीज को इतनी आसानी से खत्म करने की साजिश अगर कोई कर रहा है तो उनके हाँ में हाँ मिलाने की क्या जरूरत थी। तो ये सवाल उनसे भी करते हुए ये फैसला हमने आज लिया है कि एक हफ्ते में रेलवे डिपार्टमेंट मरकजी हुए उजरा और एमपी उनका है ना सफाई के तौर पर वो क्या कहेंगे वो देखने के बाद हम यह फैसला लेंगे। और गुड शेड एक बंद होने की वजह से मैसूर में तिजारती माहौल खत्म हो जाएगा। तो इसके मद्देनजर आवाम से भी अपील है कि ऐसा अगर मौका है तो वो भी हमारा साथ दें और है ना इस चीज को ना बाकायदा एक पाए तक मिल तक है ना ले जाने के लिए हमारा साथ और हमारा हाथ बढ़ाएं। और यहाँ जो इतने भी काम कर रहे हैं अपनी रोजी यहाँ से जिन लोगों को भी है ना फराहम करने का एक सिलसिला एक मौका है, उनसे ये हमारी आई जाना अपील है कि तुम्हारे साथ हम हमेशा हैं और आगे भी रहेंगे और आपको है ना किसी भी तरीके का नुकसान होने के लिए हम तैयार नहीं है। नुकसान देने वालों के साथ मुकाबला भी करेंगे और आपको बरकरार आपके साथ खड़ने का है ना ये वायदा करते हैं। सर, ये गुड्स ट्रैवल्स जो है उनको बहुत सारे प्रॉब्लम्स और भी मिल सकते हैं, जैसे कि 15 साल की गाड़ी को गुजरे को डालना नहीं, ये मरकजी का भी बहुत सारा प्रॉब्लम नहीं, ये मरकजी हुकूमत आए दिन नए नए कानून लागू कर रही है। अब जितने लॉरीज यहाँ पे है ना अपने रोजमर्रा की जिंदगी बसर करने के लिए कोशिश कर रही है, यहाँ तक भी है कि क्योंकि मैसूर गुड्स टर्मिनल को मैं जितने करीब से मैं देखता हूँ, इतने साल मेरे ताल्लुकात इन लोगों के साथ होने की वजह से मुझे यहाँ तक भी मालूम है कि अगर एक लॉरी का ओनर इंतकाल कर जाता है तो उस बेवा को भी है ना मदद करने का काम उसकी लॉरी को यहाँ पे चलाने के साथ साथ उनको मुआवजा हर माह पहुंचाने का काम भी है ना एमएनजीटी के है ना इस कमेटी वाले कर रहे हैं। तो इस वजह से है ना हर किसी को है ना एक तराजू में साथ लेकर चलने की एक कोशिश चल रही है। मरकजी हुकूमत आए दिन ऐसे कानून लागू कर रही है जिससे है ना इज्तिमाई तौर से मेहनत मजदूरी करने वाले को है ना पहला मार पड़ रहा है। तो इस वजह से चाहे 15 साल की गाड़ी रास्ते पर लाना मना कर दिए हैं और साथ ही साथ अभी गैस का है ना इतना बड़ा हमारे सामने है ना मसला है और कहीं भी है ना ऑल्टरनेट क्या है इसके बारे में कहीं उनकी बयानबाजी नहीं है। सिर्फ और सिर्फ है ना वो जो फैसला ले रहे हैं उसे लागू करने की पूरी ताकत का इस्तेमाल कर रहे हैं। तो ये आम लोगों को है ना इससे जो ना तकलीफात हो रहे हैं इसके मद्देनजर भी है ना आवाज उठाने की कोशिश हम करेंगे। ಮಾನ್ಯ ತನ್ವೀರ್ ಸೇಠ್ ಸಾಹೇಬರು ನೇತೃತ್ವದಲ್ಲಿ ಒಂದು ಸಭೆಯನ್ನ ಗೂಡ್ ಶೆಡ್ ಅಲ್ಲಿ ಮಾಡಿದ್ದೀವಿ. ಉದ್ದೇಶ ಇಷ್ಟೇನೆ, ಕಳೆದ 1.5-2 ವರ್ಷದಿಂದ ನಿರಂತರವಾಗಿ ಗೂಡ್ ಶೆಡ್ ಅನ್ನ ಮಂಡ್ಯಗೆ ಶಿಫ್ಟ್ ಮಾಡಬೇಕು ಅನ್ನುವಂಥದ್ದು ಏಕೈಕ ಹುನ್ನಾರ ಇಟ್ಕೊಂಡು ಕೆಲವರು ಪ್ರಯತ್ನ ಮಾಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ನೀವು ಯಾಕೆ ಅಂತ ಕೇಳಿದ್ರೆ ಸುಮಾರು ಒಂದು 10,000 ಜನ ಪಾಪ ಮೂಟೆ ಹೊರೋರು, ಲಾರಿ ಮಾಲೀಕರು, ಲಾರಿ ಕ್ಲೀನರ್ಗಳು, ಲಾರಿ ಡ್ರೈವರ್ಗಳು ಇಲ್ಲಿ ಕೂಲಿ ಮಾಡಿಕೊಂಡು ಜೀವನ ಮಾಡ್ತಾವ್ರೆ. ಅವರೆಲ್ಲರೂ ಯಾರು ಅಂತ ಅಂದ್ರೆ
ಬಹಳ ಶೋಷಿತ ವರ್ಗದವರು. ಶೋಷಿತ ವರ್ಗದವರು ಎಲ್ಲ ಸಮುದಾಯದವರು ಇದ್ದಾರೆ. ಮೈನಾರಿಟಿ, ಹಿಂದುಳಿದ ವರ್ಗದವರು, ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್, ಅಪ್ಪರ್ ಕಮ್ಯುನಿಟಿ ಅವ್ರು ಯಾರು ಇಲ್ಲ ಇಲ್ಲಿ. ಅದಕ್ಕೆ ಬಿಜೆಪಿಯವ್ರಿಗೆ ಆಗಲ್ಲ. ಮೈ ಕೈ ಎಲ್ಲ ಪೂರ್ತಿ ಮೇಲ್ಗಡೆಯಿಂದ ಕೆಳಗಡೆ ಅವರು ಉರಿ ಹತ್ಕತ್ತದ ಅವ್ರು ನೋಡಿದ್ರಿ. ಇದನ್ನ ಯಾಕೆ ಶಿಫ್ಟ್ ಮಾಡ್ತಾವ್ರೆ ಬೇರೆ ಕಡೆ ಅನ್ನುವಂಥದ್ದು ಅವರು ಸಮಜಾಯಿಷಿ ಕೊಡುವಂಥದ್ರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ತನ್ವೀರ್ ಸೇಠ್ ಸಾಹೇಬರು ಈಗ ತಾನೇ ನಿಮ್ಗೆ ಹೇಳಿದ್ರು, 1882ನೇ ಇಸ್ವಿನಲ್ಲಿ ಮೈಸೂರು ಗೂಡ್ ಶೆಡ್ ನಿರ್ಮಾಣ ಆಗಿದ್ದು. 140 ವರ್ಷಗಳ ಇತಿಹಾಸ ಇದೆ. ಇದರಿಂದ ಲಕ್ಷಾಂತರ ಜನ ದಿನನಿತ್ಯ ಆಹಾರ ಪದಾರ್ಥಗಳನ್ನ ಅವರು ತಲುಪಿಸುವಂತ ಕೆಲಸವನ್ನ ಈ ಲಾರಿ ಮಾಲೀಕರು ಲಾರಿ ಗೂಡ್ಸ್ ಶೆಡ್ ಇಂದ ಗೂಡ್ಸ್ ಲಾರಿಗೆ ಚಾಲನೆ ಮೂಲಕ ತಲುಪುವಂತ ಕೆಲಸ 10 ಜಿಲ್ಲೆಗಳಿಗೆ ಇವರು ಸರಬರಾಜು ಮಾಡ್ತಾರೆ. ಅನ್ನಭಾಗ್ಯದ ಹಡಿನಲ್ಲಿ ಅಕ್ಕಿ ಬರ್ತಾವಲ್ವಾ, ಅಕ್ಕಿ ಬರ್ತದೆ, ಗೋಧಿ ಬರುತ್ತೆ, ರಾಗಿ ಬರುತ್ತೆ, ಬೇಳೆಕಾಳು ಮತ್ತೆ ಎಣ್ಣೆ ಏನಿದ್ರು ಎಲ್ಲವೂ ಇಲ್ಲಿಗೆ ಬಂದು ಇಲ್ಲಿಂದ ಡಿಸ್ಟ್ರಿಬ್ಯೂಟ್ ಆಗಬೇಕು. ಎಂತ ಮೂರ್ಖತನದ ಯೋಚನೆ ಅಂತ ಅಂದ್ರೆ, ಇದನ್ನ ತಗೊಂಡೋಗಿ ಅದೆಲ್ಲ ಮಂಡ್ಯ ಜಿಲ್ಲೆಗೆ ಶಿಫ್ಟ್ ಮಾಡೋದಂತೆ. ಎಲ್ಲಾ ಗೂಡ್ಸ್ ಬಂದು ಅಲ್ಲಿ ಅನ್ಲೋಡ್ ಆಗುತ್ತೆ. ಅಲ್ಲಿಂದ ಒಂದು 500-600 ಲಾರಿಗಳನ್ನ ಕಳಿಸ್ಬಿಟ್ಟು ಇಲ್ಲಿಗೆ ತಗೊಂಬರೋದಂತೆ. ಎಲ್ಲಿಗೆ? ಮೈಸೂರಿಗೆ. ಮೈಸೂರಿಂದ ತಿರ್ಗಿ ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟ್ ಮಾಡೋದಂತೆ. ಆಹಾ, ನನ್ನ ಮಗಂದು ನನ್ನ ಮಗ, ಇವ್ರಿಗೆ ಬುದ್ಧಿ ಆ ದೇವರು, ಓಹೋ ಸ್ವಾಮಿ ಎಲ್ಲಿದ್ಯಪ್ಪ ಇವ್ರಿಗೆ ಬುದ್ಧಿ ಸೃಷ್ಟಿ ಕೊಟ್ಟನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಮಾನ್ಯ HD ಕುಮಾರಸ್ವಾಮಿ ಅವರು MP ಆದ್ಮೇಲೆ, ಮಂತ್ರಿಗಳಾದ್ಮೇಲೆ ಇಡೀ ಮೈಸೂರೇ ಶಿಫ್ಟ್ ಮಾಡ್ಕೊಂಡ್ಬಿಡ್ಲಿ. ಚಾಮುಂಡಿ ಬೆಟ್ಟನೂ ಬೇಕಾದ್ರೆ ಅಲ್ಲಿಗೆ ತಗೊಂಡೋಗ್ಲಿ. ಎಲ್ಲ ಮೈಸೂರು ಏನೇನಿದೆ ಅವೆಲ್ಲವೂ ತಗೊಂಡೋಗ್ಲಿ. ಪಾಪ ತನ್ವೀರ್ ಸೇಠ್ ಸಾಹೇಬರು ಹೇಳ್ತಿದ್ರು, ಮಹಾರಾಜರು ಕೃಷ್ಣರಾಜ ಒಡೆಯರ 3rd ಜನರೇಷನ್ ಅವರು ನಿರ್ಮಾಣ ಮಾಡಿದ್ದನ್ನ ಅವರ ವಂಶಸ್ಥರು ಈಗ ಅಲ್ಲಿ MP ಇದಾರಲ್ಲ ಯದುವೀರವರು, ಇಲ್ಲಿ ಶಿಫ್ಟ್ ಇಂದ ಇಲ್ಲಿ ಬೇರೆ ಕಡೆ ತಳ್ಳೋದಕ್ಕೆ ಅವರು ಸಪೋರ್ಟ್ ಮಾಡ್ತಾವ್ರೆ. ಇವತ್ತು ಮಂಡ್ಯದಲ್ಲಿ ಇನ್ಸ್ಪೆಕ್ಷನ್ ನಡೆದಿದೆ. ಅದ್ಯಾವ್ದು ದಿನನಿತ್ಯ ಮಾಧ್ಯಮಗಳ ಮುಂದೆ ಬಂದು 100 ಹೇಳಿಕೆ ಕೊಟ್ರೆ 100ರಲ್ಲಿ 99 ಹೇಳಿಕೆ ಸುಳ್ಳಿರ್ತಾವಲ್ಲ, ಅಂತವ್ರನ್ನ ಒಬ್ಬನ ರೈಲ್ವೆ ರಾಜ್ಯ ಖಾತೆ ಸಚಿವನ್ ಮಾಡವ್ರೆ. ಅವ್ರ ಹೆಸರು ಹೇಳೋದ್ ಬೇಡ, ಯಾರು ಗೊತ್ತಲ್ವಾ? ವಿ ಸೋಮಣ್ಣ. ಪಾಪ ಅವರು ಅಲ್ಲೋ ಇವತ್ತು ಇನ್ಸ್ಪೆಕ್ಷನ್ ಮಾಡವ್ರೆ. ಅದರಿಂದ ನಾವು ಕಳೆದ 1 ವರ್ಷದಿಂದ ನಿರಂತರವಾಗಿ ಈ ಪ್ರಯತ್ನ ಏನ್ ನಡೀತಾ ಇತ್ತು, ಮುಖ್ಯಮಂತ್ರಿಗಳ ಗಮನಕ್ಕೆ ತಗೊಂಬಂದು 2024ರಲ್ಲೇನೆ ನೋಡಿ ಲೆಟರ್ ಇದೆ ಇಲ್ಲಿ. ವೈಷ್ಣವ್ ಕೇಂದ್ರ ರೈಲ್ವೆ ಸಚಿವರಿದ್ದಾರಲ್ಲ, ಅವ್ರಿಗೆ ಪತ್ರ ಬರೆದಿದ್ದಾರೆ ಮುಖ್ಯಮಂತ್ರಿಗಳು, ಸಿದ್ದರಾಮಯ್ಯ ಸಾಹೇಬರು, ಯಾವ ಕಾರಣಕ್ಕೂ ಇಲ್ಲಿ ಶಿಫ್ಟ್ ಮಾಡುವಂಥದಕ್ಕೆ ಅವಕಾಶ ಇಲ್ಲ, ಮಾಡಬಾರ್ದು ನೀವು ಅಂತ. ಯಾಕೆ ಮಾಡ್ತಾ ಇದ್ದೀರಿ ನೀವು ಅಂತ ದಯಮಾಡಿ ನಿಮ್ಗೆ ಸಮಜಾಯಿಷಿ ಕೊಡಿ ಅಂತ 2024 ನವೆಂಬರ್ ತಿಂಗಳು, ಅಕ್ಟೋಬರ್ ತಿಂಗಳಲ್ಲಿ ಪತ್ರ ಬರೆದಿರುವಂಥದ್ದು. ಅಲ್ಲಿಂದ ಇಲ್ಲಿವರೆಗೂ ಸುಮ್ಮನಿದ್ರು, ಸುಮಾರು 1.5 ವರ್ಷಗಳ ಕಾಲ ಸುಮ್ಮನಿದ್ರು. ಮತ್ತೆ ಈಗ ಶುರು ಮಾಡಿದ್ದಾರೆ, ದಿಢೀರಂತ ಶುರು ಮಾಡಿದ್ರೆ ಯಾಕೆ ಅಂತ ಗೊತ್ತಿಲ್ಲ. ಅದರಿಂದ ಉಗ್ರವಾದ ಚಳವಳಿಯನ್ನ ನಾವು ಪ್ರಾರಂಭ ಮಾಡ್ತೀವಿ ತನ್ವೀರ್ ಸೇಠ್ ಸಾಹೇಬರ ನೇತೃತ್ವದಲ್ಲೇನೆ. ಬಟ್ ತನ್ವೀರ್ ಸೇಠ್ ಸಾಹೇಬ್ರು ಏನ್ ಹೇಳಿದಾರೆ, 1 ವಾರ ನಾವು ಒಂದು ಗಡುವನ್ನ ಕೊಡೋಣ, ಒಂದು ಟೈಮ್ ಲಿಮಿಟ್ ಕೊಡೋಣ, DRM ಪತ್ರ ಬರಿತೀನಿ ಅಂತ ಹೇಳವ್ರೆ. ನಮ್ಗೆ ಸಮಜಾಯಿಷಿ ಕೊಡಿ, ಶಿಫ್ಟ್ ಮಾಡುವಂಥದ್ದು ಉದ್ದೇಶ ಏನು ಅನ್ನುವಂಥದ್ದು ನಮ್ಗೆ ತಿಳಿಸಿ, ಯಾಕೆ ಶಿಫ್ಟ್ ಮಾಡ್ತಾ ಇದ್ದೀರುವಂಥದ್ದು ಹೇಳಿ, ಇದ್ರ ಲಾಭ ಏನು ಅನ್ನುವಂಥದ್ದು ಹೇಳಿ. ಎಂತ ದುರಂತ ಅಂದ್ರೆ ಮೈಸೂರಿಗೆ ಈ ಗೂಡ್ಸ್ ಟ್ರಾನ್ಸ್ಪೋರ್ಟ್ ಇಂದ, ರೈಲ್ವೆ ಗೂಡ್ಸ್ ಟ್ರಾನ್ಸ್ಪೋರ್ಟ್ ಮೂಲಕನೇ 1 ವರ್ಷಕ್ಕೆ ರೈಲ್ವೆ ಇಲಾಖೆಯವರು, ಸೌತ್ ವೆಸ್ಟರ್ನ್ ರೈಲ್ವೆ ಅವರು, ಮೈಸೂರು ಭಾಗದವರು 4,900 ಕೋಟಿ ಸಂಪಾದನೆ ಮಾಡವ್ರೆ. ಲಾಭನ ಎಷ್ಟೋ? 4,900 ಕೋಟಿ. 2025-26ನೇ ಸಾಲಿನ ಅವರು ಏನು ಬಿಡುಗಡೆ ಮಾಡಿದ್ದಾರೆ ಆಡಿಟ್ ರಿಪೋರ್ಟ್, ಅದ್ರ ಪ್ರಕಾರ 4,900 ಕೋಟಿ ಲಾಭ ಗಳಿಸಿದೆ ರೈಲ್ ಬೆಲೆ ಫ್ರೈಟ್ ಇಂದ, ಗೂಡ್ಸ್ ಟ್ರಾನ್ಸ್ಪೋರ್ಟ್ ಇಂದ. ಪ್ಯಾಸೆಂಜರ್ ಟ್ರಾನ್ಸ್ಪೋರ್ಟ್ ಇಂದ ಸಂಪಾದನೆ ಮಾಡಿರುವಂತದ್ದು ಬರೀ 450 ಕೋಟಿ. 4,900 ಕೋಟಿಯಲ್ಲಿ 450 ಕೋಟಿಯಲ್ಲಿ ಆ DRM ಅವರು ಪತ್ರ ಹೇಳಿಕೆ ಕೊಟ್ಟರು. ನಾನು ನೋಡಿದೆ, ಯಾಕೆ ಶಿಫ್ಟ್ ಮಾಡ್ತಾವ್ರೆ, ಈ ಜಾಗನ ಯಾಕೆ ಬೇಕು, ಅವ್ರು ಏನಕ್ಕೆ ಮಾಡ್ಕೊತಾವ್ರೆ, ಏನಕ್ಕೆ ಕನ್ವರ್ಟ್ ಮಾಡ್ತಾವ್ರೆ ಗೂಡ್ ಶೆಡ್ ಅಲ್ಲಿ ಶಿಫ್ಟ್ ಆದ್ಮೇಲೆ ಅಂತ ನೋಡಿದ್ರೆ, ಈ ವಂದೇ ಭಾರತ್ ಟ್ರೈನ್ ಬರುತ್ತಲ್ಲ, ಆ ಟ್ರೈನ್ ರಾತ್ರಿ ಹೊತ್ತು ಬಂದು ಆಟ ಆಗುತ್ತಲ್ಲ, ಅದಕ್ಕೆ
ಶಿಫ್ಟ್ ಮಾಡಕ್ಕೆ ಹೋಗಪ್ಪ ಆ ಕಡೆ ಹೋಗು. ಅದನ್ನ ಅಲ್ಲಿ ನಿಲ್ಸಿಸ್ಬಿಟ್ಟು ತೊಳೆಯಕ್ಕೆ ಶೀಟ್ ನ ಒರೆಸಕ್ಕೆ ನೆಮ್ಮದಿಯಾಗಿ ಆ ಒಂದೇ ಭಾರತ್ ಟ್ರೈನು ರಾತ್ರಿ ಬಂದಿಲ್ಲ ಆಲ್ಟ್ ಆದ್ಮೇಲೆ ಮಲಿಕೆಂಬೇಕದು. ಯಾವುದು ಜನಗಳೆಲ್ಲ ಟ್ರೈನ್ ಮಲಿಕೆಂಬೇಕು, ಒಂದೇ ಭಾರತ್ ಟ್ರೈನ್ ಕರೆಕ್ಟ್ ಆಗಿ ಏನು ಡಿಸ್ಟರ್ಬ್ ಇಲ್ಲದೆ ಅದಕ್ಕೆ ಮಲಗಬೇಕು. ಆ ಮಲಗಕ್ಕೋಸ್ಕರ ಅದರಲ್ಲಿ ಪ್ರಯಾಣ ಮಾಡೋದಲ್ಲ ಯಾರು, ಎಲ್ಲ ಶ್ರೀಮಂತರು. ಅದರಿಂದ ಎಷ್ಟು ಲಾಭ ಬರ್ತಾ ಇದೆ ಅನ್ನೋದು ಒಂದು ಟ್ರೈನ್ಗೋಸ್ಕರ ಇಡೀ ಎಂಟೈರ್ ಗೂಡ್ ಶೆಡ್ ನೇ ಶಿಫ್ಟ್ ಮಾಡ್ತಾವ್ರೆ ಅಂದ್ರೆ ನೀವು ಲೆಕ್ಕ ಹಾಕಲಿ ಎಂತ ಮೂರ್ಖರು ಇವರು ಅನ್ನೋದು. ಮೂರ್ಖರಲ್ಲ, ಅದು ಪರ್ಪಸ್ ಮಾಡ್ತಾ ಇದೆ. ಈ ಬಡ ಜನರ ವಿರುದ್ಧ ಇರುವಂತ ಒಂದು ಸರ್ಕಾರ ಇದು, ಕೇಂದ್ರದಲ್ಲಿ ನಡೀತಾ ಇರುವಂತ ಒಂದು ಸರ್ಕಾರ. ಅದು ವಿರುದ್ಧ ಇದ್ದಾರೆ, ಅದಕ್ಕೋಸ್ಕರ ಮಾಡ್ತಾರೆ, ಹೋರಾಟ ಮಾಡ್ತಾರೆ. ಶಾಹಿದ್ ಅವರು ಇದ್ದಾರೆ, ಕೋದಂಡರಾಮ್ ಅವರು ಇದ್ದಾರೆ, ಅವರ ನೇತೃತ್ವದಲ್ಲಿ, ತನ್ವೀರ್ ಸೇಠ್ ನೇತೃತ್ವದಲ್ಲಿ ಒಂದು ವಾರ ಗಡುವನ್ನ ಕೊಡ್ತೀವಿ. ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನ ನಾವು ಮಾಡುವಂತ ಕೆಲಸವನ್ನು 100ಕ್ಕೂ 100ರಷ್ಟು ಮಾಡ್ತೀವಿ. ಯಾವ ಟ್ರೈನ್ಗಳು ಇಲ್ಲಿಂದ ಹೋಗ್ಬಿಡಲ್ಲ. 10,000 ಜನ ಸೇರ್ತೀವಿ, ರೈಲ್ವೆ ಸ್ಟೇಷನ್ನೇ ಬಂದ್ ಮಾಡ್ತೀವಿ. ಜನಗಳಿಗೆ ಅರ್ಥ ಆಗ್ಬೇಕು, ಅವ್ರಿಗೆ ಅಕ್ಕಿ ರಾಗಿ ಇವೆಲ್ಲ ಬರ್ತಾವಲ್ಲ ಎಲ್ಲಿಂದ ಬರ್ತಾವೆ ಅನ್ನುವಂಥದ್ದು ಅರ್ಥ ಆಗ್ಬೇಕು. ಅದೆಲ್ಲ ಮನೆ ಒಳಗಡೆ ಕೂತ್ಕೊಂಡು AC ಒಳಗಡೆ ಕೂತ್ಕೊಂಡು ಯಾವಾಗಲೂ ಇದ್ದೀವಿ. ಇವ್ರ ಜೊತೆ ಇರೋದೇ ನಾವು. ಇನ್ BJP ಅವ್ರು ಇದಾರೆ, JDS ನವ್ರು ಇದಾರೆ, ಇಲ್ವಲ್ಲ. ಇವ್ರನ್ನ ಒಕ್ಕಲೆಬ್ಬರಿಸ್ಬೇಕು ಅನ್ನುವಂಥದ್ದು ಉದ್ದೇಶ ಅಷ್ಟೇನೆ. ಇವ್ರ ಜೊತೆ ಯಾವಾಗ್ಲೂ ಇರ್ತೀವಿ, ಯಾವ ಲೆವೆಲ್ ಬೇಕಾದ್ರೂ ಹೋಗ್ತೀವಿ. ಇವ್ರನ್ನ ಕಾಪಾಡುವಂತ ಜವಾಬ್ದಾರಿ ನಮ್ಮದು, ಕಾಂಗ್ರೆಸ್ ಪಕ್ಷದ್ದು. ಅದ್ ನಾವು ಮಾಡ್ತೀವಿ. रहमान रहीम, सलाम अलैकुम। हमें रेलवे गुडशेड मैसूर MNGT से बात कर रही। हमना एक 10,000 आदमी हमें यहाँ कमा को खाने वाले आदमी यहाँ, लेबर, ड्राइवर, ओनर्स सभी 10,000 आदमी, 10,000 संसारा यहाँ एकदम। ये रेलवे वाले, ये सेंट्रल गवर्नमेंट वाले और ये जो कुमार स्वामी साहब जो ये रेलवे गुड शेड शिफ्ट करने की जो बात उठाई, ये हमारी समझ के बाहर होगा। एक तो हमारी रोजी रोटी पर लात मार रही, दूसरा क्या गवर्नमेंट को फायदा हो रहा है, क्या पब्लिक को फायदा हो रहा है, किसी की समझ में नहीं आ रहा। अचानक लिया गया फैसला। आ गया है, हमारी समझ में क्या आ रहा था, ये 400-450 करोड़ का डील का मामला है। हमें जो हमारे मोटे दिमाग, भाई ये मिनिस्टर आएंगे तो हमें मालूम नहीं हो रहा, हमें कूली मजदूरी वाले। तुम्हें गुड शेड उठा को लेक जा को काकी दालती करे ना, एक ट्रेन की वजह से गुड शेड जो वहां जाता पांडापुर को, ये ट्रेन का सर्विस वहां जाने नहीं होता क्या साहब? सिंपल सवाल। पूरा गुड शेड उठा को वहां रखने से ट्रेन ले लग जाकर वहां रखो। 450 करोड़ खाने के वास्ते तुम्हें सब बाट को 10,000 परिवारों को तुम्हें पेट पर लात मार रही। ये हमारी समझ में आ रहा सो। इसके वास्ते हमें क्या करना, कुली मजदूरी वाले हमें आम जनता से राय जानना चाहती कि तो 10,000 आदमी आएंगे, 10,000 परिवार। इन छोटा मसला ट्रेन को खड़ाने का मसले से पूरा गुडशेड उठाना चाह रही। गुडशेड में इतनी जगह है आज भी, अब से खाली 6 लेना पीछे और जगह है। तुम ना हमें यहाँ दिखाते, एक लारी खड़ा ने हम ना जगह नहीं दिया। यहाँ दालाल फेंसिंग बेकार पड़ी जगह है। रेलवे वाले ये बड़े अधिकारी यहाँ आज तक आको हम ना एक गिलास पानी पीएंगे आप पूछे नहीं। हमें रेलवे का काम कर रही, गवर्नमेंट का काम कर रही, धूप नहीं छाव नहीं, हमें मेहनत कर रही। आज हमारे पेट पर लात मार रही इन्हों। हमें इसके वास्ते क्या करने भी तैयार। हमारे हाथ से तो क्या भी नहीं होता भाई। हमारे बड़े बोलत पट्याम पर भी सो जाती, हमारे बच्चे कच्चे जीना सब कैसा। इन्हों इतना बड़ा कदम उठाई ना, हम ना एक नोटिस नहीं। इन्हों ये पट्टे काट रही, हम ना रेलवे गुडशेड शिफ्ट कर रही ना। गुडशेड में अभी कितनी जगह है पट्टे डालने, हमें दिखाती इनको मालूम नहीं रहेगा। इन्हों जानबूझ को हम ना लारिया वाले को खास तौर से तकलीफ देने इन्हों सब ये प्रोजेक्टा कर रही। सो यहाँ फेंसिंग डालने की जरूरत नहीं थी साहब। हम ना खड़ने जगह नहीं है, लारिया खड़ाने जगह नहीं। ये रोड पर खड़ रही, आदमी के आने जाने की रोड पर खड़ रही है मेरे लारिया। ये तुम्हें सर्वे करो, तुम्हारे पीछे छे यहाँ फेंसिंग दलाल है। यहाँ हमें गाड़ियां खड़ाने में बेवजह का फेंसिंग, हमें गाड़ियां 200 गाड़ियां भी यहाँ खड़ा सकते थे। अल्लाह का शुक्र तनवीर सेठ साहब देने में यहाँ 30 गाड़ियां भी नहीं खड़ते, बाकी के गाड़ियां पूरे रोड पर खड़ती। सो